ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕರಿಬೇವಿನ ಗಿಡ ಹೇಗೆ ಬೆಳೆಸೋದು, ಹೇಗೆಲ್ಲ ಈ ಥರ ಸೊಪ್ಪು ನಿಮ್ಮ ಗಿಡದಲ್ಲೂ ಇದೇ ಥರ ಸೊಪ್ಪು ಹಾಕಬೇಕು ಅಂದರೆ ಯಾವ ಥರ ಆರೈಕೆ ಮಾಡಬೇಕು ಅಂತ ನಿಮಗೆ ಟಿಪ್ಸ್ ಹೇಳ್ತೀನಿ. ಕರಿಬೇವಿನ ಗಿಡ ಎಲ್ಲರಿಗೂ ಬೆಳೆಸಬೇಕು ಅಂತ ಆಸೆ ಇದ್ದೇ ಇರುತ್ತೆ, ಆದರೆ ಚೆನ್ನಾಗಿ ಬೆಳೆಯೋದಿಲ್ಲ. ನೀವು ಯಾವ್ಯಾವ ಥರ ಕೇರ್ ಮಾಡ್ತೀರಾ, ಯಾವ್ಯಾವ ಥರ ಗೊಬ್ಬರ ಹಾಕ್ತೀರಾ ಅನ್ನೋದ್ರ ಮೇಲೆ ಇದಾಗುತ್ತೆ. ನೋಡಿ, ನನ್ನ ಕರಿಬೇವಿನ ಗಿಡದಲ್ಲಿ ಬ್ರ್ಯಾಂಚಸ್ಗಳು ಬರ್ತಾ ಇದ್ದಾವೆ, ಅಲ್ಲಲ್ಲೇ ಸಸಿಗಳು ಹುಟ್ಟಿದ್ದಾವೆ. ನೋಡಿ, ಇಲ್ಲೊಂದು ಎಲ್ಲ. ನೆಕ್ಸ್ಟ್ ಇಲ್ಲಿ ಬದನೆ ಬೀಜ ಹಾಕಿದ್ದೆ, ಅದನ್ನು ಹುಟ್ಟಿದ್ದಾವೆ. ಅದು ರಿಪಾರ್ಟ್ ಮಾಡಬೇಕು. ಫಸ್ಟ್ನೇ ಕಂಡೀಷನ್, ಕರಿಬೇವಿನ ಗಿಡ ನೆಡುವಾಗ ಒಳ್ಳೆ ಮಣ್ಣು ಗೊಬ್ಬರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆಡಬೇಕು. ಗಿಡ ನೆಡಬೇಕಾದ್ರೆ ಒಂಥರ ಕೆಸರು ಥರ ಮಾಡಿ ಪಾಯ್ಸದ ಥರ ಆ ಗಿಡ ನೆಟ್ಟಿದ್ರೆ ನೆರಳಲ್ಲಿಕ್ಕಿ ಚೆನ್ನಾಗಿ ಬೆಳೆಸ್ಕೊಳ್ಬೇಕು. ಅದು ಚೆನ್ನಾಗಿ ಅಂಟ್ಕೊಂಡ್ಮೇಲೆ ನೀವು ಮಜ್ಜಿಗೆನ ಸ್ಪ್ರೇ ಮಾಡ್ತಾ ಇರಬೇಕು ವಾರಕ್ಕೊಂದು ಸಲ. ಆಮೇಲೆ ನೀರು ನೋಡಿಕೊಂಡು, ನೀವು ಮಣ್ಣಲ್ಲಿ ತೇವಾಂಶ ನೋಡಿಕೊಂಡು ನೀರು ಹಾಕೋದು ತುಂಬಾ ಒಳ್ಳೆಯದು. ನೆಕ್ಸ್ಟು ಮಣ್ಣು ತಿಂಗಳಿಗೊಮ್ಮೆ ಗೊಬ್ಬರ ಹಾಕಬೇಕು. ನಿಮ್ಮ ಕರಿಬೇವಿನ ಗಿಡದಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಆಗಿ ಎಲ್ಲ ಗಿಡ ಎಲ್ಲ ಚೆನ್ನಾಗಿ ಅಂಟ್ಕೊಂಡಿದೆ ಅಂದರೆ ನೀವು ಕರಿಬೇವಿನ ಗಿಡಕ್ಕೆ ತಿಂಗಳಿಗೊಮ್ಮೆ ಗೊಬ್ಬರ ಹಾಕ್ಕೊಬೇಕು. ನೆಕ್ಸ್ಟು ಮಜ್ಜಿಗೆ ಬುಡಕ್ಕೂ ಹಾಕ್ಬೋದು, ಗಿಡದ ಮೇಲೆ ಸ್ಪ್ರೇನೂ ಮಾಡ್ಬೋದು. ಕರಿಬೇವಿನ ಸೊಪ್ಪು ಗಮ್ ಅಂತ ಇರುತ್ತೆ, ಆ ಥರ ನೀವು ನೋಡ್ಕೊಂಡು ಬರಬೇಕು. ಬೇಸಿಗೆಗಾಲದಲ್ಲಿ ನೀರು ಸ್ಪ್ರೇ ಮಾಡ್ತಾ ಇರಬೇಕು, ಅದೂ ಒಳ್ಳೆಯದು. ಮಜ್ಜಿಗೆ ವಾರಕ್ಕೊಂದೊಂದು ಸಲ ಸ್ಪ್ರೇ ಮಾಡಿ, ನೀರು ಮಾತ್ರ ಡೈಲಿ ಬಿಟ್ಟಾಗೆಲ್ಲ ಸ್ಪ್ರೇ ಮಾಡ್ತಾಯಿರಿ, ಚೆನ್ನಾಗಿ ಕರಿಬೇವಿನ ಗಿಡ ಬರುತ್ತೆ. ನೆಕ್ಸ್ಟು ನಾನು ಯಾವ ಫರ್ಟಿಲೈಸರ್ ಕೊಡ್ತೀನಿ ಅಂತ ನೋಡೋಣ ಬನ್ನಿ. ನೋಡಿ, ವರ್ಮಿ ಕಾಂಪೋಸ್ಟು ಬೋನ್ ಮಿಲ್ ತೊಗೊಂಡಿದ್ದೀನಿ. ಇದು ಆನ್ಲೈನಲ್ಲಿ ಸಿಗುತ್ತೆ, ಬೋನ್ ಮಿಲ್ ಅಂತ ಹೊಡೀರಿ, ಆನ್ಲೈನಲ್ಲಿ ಸಿಗುತ್ತೆ. ಇವೆರಡು ಮಿಕ್ಸ್ ಮಾಡಿಬಿಟ್ಟು ನೀವು ಫರ್ಟಿಲೈಸರು ಕೊಡ್ಬೋದು. ನಿಮ್ಮ ಹತ್ರ ಇಲ್ಲಾಂದರೆ ಇದು ಆನ್ಲೈನಲ್ಲಿ ಸಿಗುತ್ತೆ. ಒಳ್ಳೆ ಚೆನ್ನಾಗಿ ಕರಿಬೇವಿನ ಗಿಡ ಬುಷಿಯಾಗಿ ನೋಡಿ ಈ ಥರ ಬರುತ್ತೆ. ನೀವು ನಿಮ್ಮ ಮನೆಯಲ್ಲೇ ಬೆಳೆದಿರೋ ಕರಿಬೇವಿನ ಗಿಡದಲ್ಲಿ ಸಾಂಬಾರ್ಗೆ ಹಾಕಿ ಒಗ್ಗರಣೆ ಹಾಕಿದ್ರೆ ತುಂಬ ಚೆನ್ನಾಗೇ ಇರುತ್ತೆ. ನೋಡಿ, ಮಣ್ಣೊಂದು ಸ್ವಲ್ಪ ತೋಡ್ಕೊಬೇಕು, ಅದು ಬುಡಕ್ಕೆ ಹೋಗ್ಬೇಕಲ್ಲ. ಈ ಥರ ತೋಡ್ಕೊಂಡು ಈ ಗೊಬ್ಬರನ ಹಿಂಗೆ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಮುಚ್ಚೋಣ. ಇಲ್ಲೆಲ್ಲ ಬದನೆ ಗಿಡನೂ ಇದ್ದಾವೆ, ಸ್ವಲ್ಪ ದೊಡ್ಡದಾದ್ಮೇಲೆ ರೀಪಾಟ್ ಮಾಡಬೇಕು. ನೋಡಿ, ಈ ಥರ ನೀವು ಗೊಬ್ಬರ ಹಾಕೊಳ್ಳಿ. ಹಸುವಿನ ಗೊಬ್ಬರ ಇದ್ದರೆ ಹಸುವಿನ ಗೊಬ್ಬರನೂ ಹಾಕೋಬೋದು ನೀವು. ನೋಡಿ, ಎಷ್ಟು ಚೆನ್ನಾಗಿ ಬುಷಿಯಾಗಿ ಬಂದಿದೆ. ನೋಡೋಣ ನೆಕ್ಸ್ಟ್ ಯಾವ ಫರ್ಟಿಲೈಸರ್ ಕೊಡ್ತೀನಿ ಅಂತ ನೋಡೋಣ. ನೋಡಿ, ಮಜ್ಜಿಗೆ ನೀರಲ್ಲಿ ಮಿಕ್ಸ್ ಮಾಡಿ ತೆಳ್ಳಗೆ ಮಾಡ್ಕೋಬೇಕು. ಮಾಡಿಕೊಂಡು ಈ ಮಜ್ಜಿಗೆನ ಈ ಕರಿಬೇವಿನ ಗಿಡದ ಬುಡಕ್ಕೆ ಹೀಗೆ ಹಾಕ್ಕೊಬೇಕು. ಇಲ್ಲೊಂದು ಸೊಸಿ ಇದೆ, ತೋರಿಸ್ತೀನಿ ನೋಡಿ. ಇಲ್ಲೊಂದು ಸೊಸಿ ಇದೆ. ಕರಿಬೇವಿನ ಗಿಡಕ್ಕೆ ಮಜ್ಜಿಗೆ ತುಂಬ ಒಳ್ಳೆಯದು, ಎಲ್ಲ ಗಿಡಕ್ಕೂ ಬೇಕಾದ್ರೆ ನೀವು ಹಾಕ್ಕೋಬೋದು, ಅದು ವಿಡಿಯೋ ಮಾಡ್ತೀನಿ. ನೋಡಿ, ಮಜ್ಜಿಗೆನ ಕರಿಬೇವಿನ ಗಿಡದ ಬುಡಕ್ಕೆ ಈ ಥರ ಹಾಕ್ಕೊಳ್ಳಿ. ನೆಕ್ಸ್ಟು ಅದನ್ನು ಸ್ಪ್ರೇ ಮಾಡ್ತೀನಿ ಮಜ್ಜಿಗೆನ. ನೋಡಿ, ಕರಿಬೇವಿನ ಗಿಡಕ್ಕೆ ಎಲೆ ಮೇಲೆಲ್ಲ ಈ ಥರ ಸ್ಪ್ರೇ ಮಾಡಿದ್ರೆ ತುಂಬ ಹೆಲ್ದಿಯಾಗಿ ಬರುತ್ತೆ. ಕರಿಬೇವಿನ ಸೊಪ್ಪು ಅಷ್ಟೇ ಸ್ಮೆಲ್ಲು ಚೆನ್ನಾಗಿ ಇರುತ್ತೆ. ನೋಡಿ, ಈ ಥರ ಎಲ್ಲ ಸ್ಪ್ರೇ ಮಾಡಿ ಚೆನ್ನಾಗೇ ಬರುತ್ತೆ. ಅಕಸ್ಮಾತ್ ಅದರೊಳಗೆ ಕರಿಬೇವಿನ ಗಿಡದಲ್ಲಿ ಸೀಡ್ಸ್ ಏನಾನ ಆದರೆ ಅದನ್ನು ಜಿವ್ಟಿ ತೆಗೆದಾಕ್ಬಿಡಿ. ಕರಿಬೇವಿನ ಸೊಪ್ಪು ನೆಕ್ಸ್ಟ್ ಬರೋಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ಈ ಥರ ಎಲ್ಲ ಸ್ಪ್ರೇ ಮಾಡಿದ್ರೆ ನೋಡಿ ನಿಮ್ಮ ಕರಿಬೇವಿನ ಗಿಡದಲ್ಲೂ ಇದೇ ಥರ ಸೊಪ್ಪಾಗುತ್ತೆ, ಚೆನ್ನಾಗಿ ಕರಿಬೇವಿನ ಗಿಡನೂ ಹೆಲ್ದಿಯಾಗಿ ಇರುತ್ತೆ. ನೀವು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರೆಲ್ಲ ಹೊಸ್ದಾಗಿ ಚಾನಲಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್.